ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರ ಕೊಡ್ತೀನಿ ಅಂತ ಮೊದಲಿಂದ ಹೇಳ್ಕೊಂಬಂದೆ. ಶನೇಶ್ಚರನು ಭೂಮಿ ಮೇಲೆ ಬಂದಿರತಕ್ಕಂಥ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಆ ಶನೇಶ್ಚರನು ಸಾಕ್ಷಾತ್ ಯಮಧರ್ಮರಾಜ ತನ್ನ ತಮ್ಮನ ಜೊತೆಗೆ ಭೂಮಿ ಮೇಲೆ ತನ್ನ ತಾಯಿನ ನೋಡೋಕ್ಕೆ ಛಾಯಾದೇವಿನ ದರ್ಶನ ಮಾಡೋಕ್ಕೆ ಬರ್ತಾನೆ ಅಂತ ಹೇಳಿದ್ದೆ. ಬಂದಿರತಕ್ಕಂಥ ಸ್ಥಳ ಯಾವುದು ಎತ್ತ ಅಂತ ರಹಸ್ಯವಾಗಿ ಇಟ್ಟಿದ್ದೆ. ನವದುರ್ಗ ಮಹಾಯಾಗಕ್ಕೆ ಯಾರು ಬರ್ತೀರೋ ಅವರಿಗೆ ಮಾತ್ರ ಲಭಿಸ್ತಕ್ಕಂಥ ವಿಚಾರ, ಆ ಸ್ಥಳದ ವಿಶೇಷವನ್ನು ತೋರಿಸ್ಕೊಡ್ತೀನಿ, ಏನು ಮಾಡಬೇಕು ಅನ್ನೋ ವಿಚಾರ. ನೀವೆಲ್ಲ ಬಹಳ ಜನ ದುರಹಂಕಾರ ಕೊಬ್ಬುಗಳು ಜಾಸ್ತಿ ಜನ ಇದ್ದೀರಾ. ಯಾಕೆಂದರೆ ಯಾವತ್ತಿದ್ರೂ ನಾನು ಹೇಳ್ತೀನಿ ಅದನ್ನು ಯಾವತ್ತಿದ್ರೂ ಕೇಳ್ತಕ್ಕಂಥ ಅವಕಾಶ ಅವಗುಣಗಳು ನೀವಿಟ್ಕೋಬೇಕು. ಧರ್ಮಶಾಸ್ತ್ರ ಏನು ಹೇಳುತ್ತೆ ಧರ್ಮವಾಗಿ ನಡೆಸ್ಕೋಬೇಕು. ಅದಕ್ಕೆ ಕಾಲಾಯ ತಸ್ಮೈ ನಮಃ ಅಂತ ಯಾರ್ಯಾರೋ ಏನೇನೋ ಹಣ್ಕೊಂಡು ತಕ್ಕಂಥವ್ರು ಎಲ್ಲ ಕೊಚ್ಕೊಂಡು ಹೋದ್ರು, ಸ್ಥಿರವಾಗಿ ನಿಲ್ತಕ್ಕಂಥ ಏಕೈಕ ಧರ್ಮ ಮಾರ್ಗ ಮಾತ್ರ ಶಾಶ್ವತವಾಗಿ ಭಾರತ ದೇಶದಲ್ಲಿದೆ. ಇವತ್ತಿಗೆ ನಾವುಗಳು ಧರ್ಮ ಧರ್ಮ ಅಂತ ಒದ್ದಾಡ್ತಿರೋರಿಗೆ 108 ಕಷ್ಟಗಳು. ಯಾಕೆ ಅಣ್ಣ ಹಜಾರೆ ಆಗಲಿ ಇವತ್ತಿನ ದಿವಸ ಬಾಬಾ ರಾಮದೇವ್ ಆಗಲಿ ಅವರು ಕಷ್ಟ ಪಡ್ತಾ ಇರೋದು ಯಾರಿಗೋಸ್ಕರ? ತಮ್ಮಿಬ್ಬರಿಗೋಸ್ಕರನ? ಖಂಡಿತ ಇಲ್ಲ, ಜಗತ್ತಿಗೋಸ್ಕರ. ಆದರೂ ಜನಗಳು ಶಾರ್ಟ್ ಮೆಮೊರಿ ಏನು ಅಂದರೆ ಸ್ವಲ್ಪ ದಿವಸ ಅಯ್ಯೋ ಎಲ್ಲೋ ಗಲಾಟೆಗೆ ನಮಗೆ ಹಾಕ್ರಿ ಅನ್ನೋ ಜನನೂ ಬಹಳ ಜನ ಇದ್ದೀರಾ. ಅದರಲ್ಲಿ ಏನೋ ಒಂದು 20-30% ಅವರು ಮಾತ್ರ ಅಭಿಮಾನತ್ವದಿಂದ, ಭಾರತ ದೇಶದ ಒಂದು ಸ್ವಾಭಿಮಾನದಿಂದ, ನಾವೆಲ್ಲ ಭಾರತೀಯರು ಅನ್ನೋ ಒಂದು ವಿಶ್ವಾಸದಿಂದ ಮಾಡ್ತಕ್ಕಂಥ ಘಟನೆಗಳು. ಅದಕ್ಕೆ ಜೀವನದಲ್ಲಿ ನೀವು ಆ ಶನೇಶ್ವರನಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವಾಗೋದೇ ಇಲ್ಲ. ಆದರೆ ತಪ್ಪಿಸ್ಕೊಳ್ಳೋಕ್ಕೆ ಮಾರ್ಗ ಕೇವಲ ಕೆಲವು ಜಾಗದಲ್ಲಿ ಮಾತ್ರ ಸಿಗುತ್ತೆ. ಅದು ಎಲ್ಲಿ? ತಿರುನಲ್ಲಾರ್ ಶನೇಶ್ವರನ ದೇವಸ್ಥಾನ ತಮಿಳುನಾಡಲ್ಲಿ. ಅದೇ ಉತ್ತರ ಭಾಗದಲ್ಲಿರ್ತಕ್ಕಂಥ ಶನಿ ಶಿಂಗನಾಪುರ ಸಾಕಿ ಶನೇಶ್ವರನ ಕ್ಷೇತ್ರದಲ್ಲಿ ಅವನ ಹಾಡಿ ಹೊಗಳಿದ್ರೆ ಅವನ ಕರ್ಮಗಳನ್ನು ಪರಿಪೂರ್ಣವಾಗಿ ನಿಷ್ಠಾನುಷ್ಠಾನದಿಂದ ಆಶೀರ್ವಾದ ಮುಖಾಂತರವಾಗಿ ನಮಗೆ ತಲುಪಿಸ್ತಾನೆ. ಆದರೆ ನಿಮಗೆಲ್ಲ ಹೆಮ್ಮೆ ಅಂದರೆ ಇಡೀ ಜಗತ್ತಿಲ್ಲ ಇನ್ನೆ ಮೇಲೆ ಶನೇಶ್ವರನು ತಾನು ತನ್ನ ತಮ್ಮನ ಜೊತೆಗೆ ತಾಯಿಯ ಜಾಗಕ್ಕೆ ಛಾಯಾದೇವಿ, ಸೂರ್ಯನ ಬಿಟ್ಟು ಬಂದಾಗ ಛಾಯಾದೇವಿ ಎಲ್ಲಿ ಹೋಗಿದ್ಲು ಯಾರಿಗಾದ್ರೂ ಗೊತ್ತಿದೆ? ಇದೇ ಕರ್ನಾಟಕದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕಾಡಿನ ಪ್ರದೇಶದಲ್ಲಿ ಬೆಂಗಳೂರು ಸಮೀಪದಲ್ಲಿ ಇರತಕ್ಕಂಥ ಒಂದು ನದಿಯ ಭಾಗ ಇವತ್ತು ದೊಡ್ಡ ಕೆರೆಯಾಗಿದೆ. ಆ ಕೆರೆಯ ಭಾಗದ ಆಂಜನೇಯನ ಹತ್ತಿರದಲ್ಲೇ ಅವಳು ಕೂತಿದ್ದಾಳೆ ಸಾಕ್ಷಿ ರೂಪವಾಗಿ. ಇವತ್ತಿಗೂ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ಈ ಕ್ಷೇತ್ರ ಎಂಥ ಒಂದು ಮಾರ್ಪಾಡಾಗತಕ್ಕಂಥ ಕ್ಷೇತ್ರ ಗೊತ್ತಾ? ಇಲ್ಲಿ ಸಾಕ್ಷಾತ್ ಮುತ್ತುರಾಯ ಸ್ವಾಮಿ ಅಂತ ಆಂಜನೇಯನ ಸೇವೆಯಲ್ಲಿ ಆ ಛಾಯಾದೇವಿ ಅಲ್ಲೇ ಸತಿ ಸಾವಿತ್ರಿ ಕೂಡ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಈ ಸ್ಥಳದಲ್ಲೇ ಯಮಧರ್ಮರಾಜನ ಕಾಲು ಹಿಡಿದು ಬೇಡ್ಕೊಂಡಿದ್ದ ಸ್ಥಳ. ಅದಕ್ಕೆ ಯಮ ಧರ್ಮರಾಯ ಅಂತ ಕರಿತೀವಿ. ಶನೇಶ್ವರ ಕರ್ಮದೇವತೆ. ಕರ್ಮ ಧರ್ಮದಲ್ಲಿ ಮಧ್ಯದಲ್ಲಿ ಇರತಕ್ಕಂಥ ಈ ಛಾಯಾದೇವಿಯು ವಿಶೇಷವಾಗಿರ್ತಕ್ಕಂಥ ಶನೇಶ್ವರನ ಕಾಟದಿಂದ ತಪ್ಪಿಸಕ್ಕೆ ಏಕೈಕ ಮಾರ್ಗ ನಿಮಗೆ ಕೊಡಿಸ್ತೀನಿ. ಅದು ಸಾಕ್ಷಿ ರೂಪ. ಜೀವಂತವಾಗಿ ನೀವೆಲ್ಲ ಇರಬೇಕಾದ್ರೆ, ನಿಜವಾಗ್ಲೂ ಏನೇನು ಕರ್ಮಗಳನ್ನ ಕಳ್ಕೋಬೇಕಾದ್ರೆ, ಕ್ಷಣ ಮಾತ್ರದಲ್ಲಿ ವ್ಯವಸ್ಥೆ ಆಗಬೇಕಾದ್ರೆ ಮಾಡಬೇಕಾದ್ದು ಕ್ಷೇತ್ರ ಧರ್ಮ. ಆ ಕ್ಷೇತ್ರ ಪಾಲನೆ, ಕ್ಷೇತ್ರಕ್ಕೆ ಹೋಗಿ ದರ್ಶನ ಹೇಗೆ ಎತ್ತ ಅಂತ ತಿಳಿಸ್ಕೊಡೋದೇ ನನ್ನ ಧರ್ಮ. ಅದಕ್ಕೋಸ್ಕರ ಇಂಥ ಒಂದು ಕ್ಷೇತ್ರವನ್ನ ಮುಂದಿನ ವಾರದಿಂದ ವಿಶೇಷವಾಗಿ ತೋರಿಸೋದಲ್ಲದೆ ಹೇಳ್ತಕ್ಕಂಥ ವಿಚಾರದಲ್ಲಿ ಆ ಕ್ಷೇತ್ರ ವಿಚಾರ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಕ್ಷೇತ್ರಕ್ಕೆ ಹೋದಾಗ ನೀರಿನಲ್ಲಿ ನೀವೇನು ಮಾಡಬೇಕು, ನೀರಿಂದ ಹೇಗೆ ಹೋಗಿ ದೇವಸ್ಥಾನ ದರ್ಶನ ಮಾಡಬೇಕು, ಅಲ್ಲಿ ಹೋಗಿ ಪರಿಹಾರವನ್ನು ಹೇಗೆ ತಗೋಬೇಕು, ಛಾಯಾದೇವಿಗೆ ಏನು ಋಣವನ್ನು ತಲುಪಿಸ್ಬೇಕು, ಋಣವನ್ನು ತೀರಿಸಿದಾಗ ನಿಮಗೆ ಎಷ್ಟು ದಿವಸದಲ್ಲಿ ಕೆಲಸವಾಗಬೇಕು. ನಿಜವಾಗ್ಲೂ ಯಾರು ಇದುವರೆ ತನಕ ಹೇಳದೇ ಇರೋ ಮಾತನ್ನು ನಾನು ಹೇಳ್ತೀನಿ ಕೇಳಿ. ಆ ಶನೇಶ್ವರನ ಮೇಲೆ ಆಣೆ, ನಿಜವಾಗ್ಲೂ ನಿಮಗೆಲ್ಲ ಕಾರ್ಯ ಸಿದ್ಧಿ ಆಗುತ್ತೆ. ಈ ಕ್ಷೇತ್ರಕ್ಕೆ ಒಂದು ಸಲ ನಮಸ್ಕಾರ ಮಾಡಿ ಪಾಪ ಕರ್ಮಗಳನ್ನು ಕಳ್ಕೊಳ್ತಕ್ಕಂಥ ವಿಚಾರಗಳನ್ನು ಮಾಡಿದ್ರೆ, ಛಾಯಾದೇವಿ ಪರಿಪೂರ್ಣವಾಗಿ ಮಡ್ಲಕ್ಕೆ ತಗೊಂಡ್ರೆ ನಿಮ್ಮ ಕಾರ್ಯ ಸಿದ್ಧಿ. ಇಂಥ ಒಂದು ಕ್ಷೇತ್ರ ನಿಜವಾಗ್ಲೂ ಇದೆಯಾ ಅಂದರೆ ಕರ್ನಾಟಕದಲ್ಲೂ ಇದೆ ಅನ್ನೋಕ್ಕೆ ಸಾಕ್ಷಿ ರೂಪ ಆಯಿತು. ಇವತ್ತಿನ ದಿವಸ ನಮಗೇ ಗೊತ್ತಿಲ್ಲದೆ ಎಷ್ಟೋ ಜನ ಕ್ಷೇತ್ರ ಮೈ ಮೇಲೆ ಹಿಮಾಲಯದಿಂದ ಬಾಬಾಗಳು ಎಷ್ಟೋ ಜನ ಬಂದು ಈ ಕ್ಷೇತ್ರದಲ್ಲಿ ಮಿಂದು ಸ್ನಾನ ಮಾಡಿ ಈ ಕ್ಷೇತ್ರದ ಮಹಿಮೆಯ ವಿಚಾರವನ್ನು ತಿಳಿಸ್ಕೊಟ್ಟಾಗ ಓಹೋ ದೈವ ಮುಖಾಂತರ. ಅದಕ್ಕೆ ಭಗವಂತನಿದ್ದರೆ ಮಾರ್ಗ. ಅದಕ್ಕೆ ಅನಾಥೋ ದೈವರಕ್ಷಕ ಅಂತ ಹೇಳಿ ಅನಾಥರಾಗಿ ಬಿದ್ದಿದ್ದಾಗ ಛಾಯಾದೇವಿ ಅಲ್ಲಿ ಬಂದು ಇವತ್ತಿಗೂ ಪ್ರತಿದಿನ ಶನೇಶ್ವರನು ಮತ್ತು ಯಮಧರ್ಮರಾಜ ಇಬ್ಬರು ಅಣ್ಣ ತಮ್ಮಂದರು ತಾಯಿನ ನೋಡಕ್ಕೆ ದರ್ಶನಕ್ಕೆ ಬರ್ತಾರೆ ಈ ಕ್ಷೇತ್ರದಲ್ಲಿ. ಇಲ್ಲಿ ಯಾರು ಬಂದು ಸ್ನಾನವನ್ನು ಮಾಡಿ ವಿಶೇಷವಾಗಿ ದರ್ಶನವನ್ನು ಪಡಿತಾರೋ ಅನುಗ್ರಹ ಸಿಗುತ್ತೆ. ಆದರೆ ಆ ವಿಚಾರಕ್ಕೆ ಮೊದಲು ಇವತ್ತು ನಾವು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ, ಆ ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನದಲ್ಲಿ ನಾವು ಕರ್ಮವನ್ನು ಕಳ್ಕೊಳ್ಳೋದು. ಒಂದು ಆಂಜನೇಯ ವಿಚಾರವಾಗ ಆಂಜನೇಯ ಕ್ಷೇತ್ರ ಕಳ್ಕೊಳ್ಳೋದು. ಅದಕ್ಕೋಸ್ಕರ ನಾವು ಆ ಸುಬ್ರಹ್ಮಣ್ಯನಿಗೆ ಏನು ಹೇಳ್ತಾ ಇದ್ವಿ, ಸ್ಕಂದ ಪುರಾಣದಲ್ಲಿರ್ತಕ್ಕಂಥ ಸ್ಕಂದ ಸೃಷ್ಟಿಯನ್ನ, ಸ್ಕಂದ ಕವಚವನ್ನ ಓದ್ಕೋಬೇಕು, ಪ್ರತಿ ದಿನ ಓದ್ಕೋಬೇಕು.
ಹನುಮಾನ್ ಚಾಲೀಸನ ಪ್ರತಿದಿನ ಮನೆಯಲ್ಲಿ ನೀವು ಹೇಳ್ಕೊಳ್ಳೇಬೇಕು. ವಿಷ್ಣು ಸಹಸ್ರನಾಮನ ಮೊದಲಿಂದ ಹೇಳ್ಕೊಟ್ಟೆ. 4 ವರ್ಷದಿಂದ ಹೇಳ್ಕೊಟ್ಟಾಗ ನೀವೇನ್ ಮಾಡ್ತಾ ಇದ್ರಿ? ಪ್ರತಿಯೊಬ್ರು ಎತ್ಕೊಂಡು ಬುಕ್ಕಲ್ಲಿ ಬರೆದಿಟ್ಬಿಟ್ಟು ಕೂತ್ಕೊಂಡಿದ್ರಿ. ಏನಾದರೂ ಯೋಚನೆ ಮಾಡಿದ್ದೀರಾ? ಯಾವತ್ತು ಶನಿಕಾಟ ಬರುತ್ತೋ, ವಿಷ್ಣು ಸಹಸ್ರನಾಮನ ಪ್ರತಿದಿನ ಬುಧ ದೋಷ ಇರುತ್ತೋ, ಫೈನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೋ, ಮನೆಯಲ್ಲಿ ದಾರಿದ್ರ್ಯವಿರುತ್ತೋ, ಗಂಡ ಹೆಂಡತಿ ಘರ್ಷಣೆ ಇರುತ್ತೋ, ಇದನ್ನೆಲ್ಲ ಸರಿಪಡಿಸ್ಕೊಳ್ಳೋಕ್ಕೆ ಏಕೈಕ ಮಾರ್ಗ ಸಾಕ್ಷಾತ್ ಆ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಹೇಳ್ಕೊಂತ ಇದ್ರೆ ನಿಮಗೇನು ಹೇಳಿದೆ? ರಾಶಿ ಪ್ರಕಾರವು, ದೋಷದ ಪ್ರಕಾರವು, ನಮಗೆ ಆಗತಕ್ಕಂಥ ಅನಾಹುತಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದೇ ವಿಷ್ಣು ಸಹಸ್ರನಾಮ. ಯಾವ್ಯಾವ ರಾಶಿಗೆ ಏನೇನು ಫಲ ಅದನ್ನೆಲ್ಲ ಮುಂದಿನ ದಿನಗಳ ಸದ್ಯದಲ್ಲಿ ಹೇಳ್ಕೊಡ್ತೀನಿ, ಮತ್ತೆ ಹೇಳ್ಕೊಡ್ತೀನಿ. ಯಾಕೆಂದ್ರೆ ಕೆಲವೆಲ್ಲ ತಲೆಗೆ ಹೋದಾಗ ಗೊತ್ತಾಯ್ತು ಅಂದಿರ್ತೀರ, ಆಮೇಲೆ ಮರ್ತೋದ್ರೆ ಯಾರು ಮಾಡೋದು? ತಿರುಗಿ ನಾನೇ ಎತ್ ಕಪಾಳ ಕೊಡ್ದು ನೋಡ್ರೋ ಕೇಳ್ಕೊಳ್ಳಿ, ಇಲ್ಲದೆ ಇದ್ರೆ ಬಹಳ ಕಷ್ಟವಾಗ್ಬಿಡುತ್ತೆ ಅಂತ ಜ್ಞಾಪಿಸ್ತಾ ಇರ್ಬೇಕು. ಇದೆಲ್ಲ ಹೆಂಗೆ ಅಂದ್ರೆ ಕೆಲವೆಲ್ಲ ದಡ್ರು, ಕೆಲವೆಲ್ಲ ಮೊದ್ರು, ಕೆಲವೆಲ್ಲ ಬುದ್ಧಿ ಇದ್ದು ಜಾಣರು, ಆದರೆ ಕೆಲವೆಲ್ಲ ಎಲ್ಲಾ ಜಾಣ ತುಸಾಕೋಣ ಅಂತ ಮರ್ತು ಹೋದ್ರೆ ಏನು ಮಾಡೋದು? ಕೆಲವರು ಕಿವಿ ಹಿಂಡ್ತಾರೆ ಮೇಷ್ಟ್ರು, ಕೆಲವರು ಏನು ಮಾಡ್ತಾರೆ, ಎದಳ್ರ ಮೇಲೆಗೆ ಗೊತ್ತಾಯ್ತಾ ಅಂತ ಕೇಳ್ತಾರೆ. ಕೆಲವರಿಗೆಲ್ಲ ಕೇಳ್ತೇನಪ್ಪ ಗೊತ್ತಾಯ್ತೇನಪ್ಪ ಅಂದರೆ ಸಾಕು, ಒಂದ್ಸಲಿ ಹೇಳಿದ್ರೆ ತಲೆಗೆ ಹೋಗುತ್ತೆ. ಆ ಥರ ಎಲ್ಲರೂ ಒಂದೇ ರೀತಿಯಾಗಿರೋಕ್ಕಾಗಲ್ಲ. ಜನಗಳು, ಎಲ್ಲ ಜನಗಳು ಒಂದೊಂದು ರೀತಿ, ನಾನಾ ರೀತಿಯಾಗಿರ್ತಕ್ಕಂಥ ಕಪಿಶ್ರೇಷ್ಠರು ಎಲ್ಲರೂ ಬಂದಿರೋದು ಮಾನವ ಸೇರಿ ಎಂದೆಲ್ಲ. ನಾವೆಲ್ಲ ಹುಟ್ಟು ಬೆಳೆದಿರೋದು ಕಪಿಗಳಿಂದನೇ. ಅಂಥ ಒಂದು ಕಪಿಗಳು ಕಪಿ ಚೇಷ್ಟೆ ಮಾಡಿದಿದ್ದ ಹಾಗೆ ಕಾಪಾಡಬೇಕಾದ ದೈವ ಧರ್ಮ ಒಬ್ಬನೇ. ಅದಕ್ಕೋಸ್ಕರ ನಾವು ನೀವೆಲ್ಲ ಇವತ್ತಿಂದ ಸ್ಕಂದ ಸೃಷ್ಟಿಯನ್ನ, ಹನುಮಾನ್ ಚಾಲೀಸನ್ನ ಪ್ರತಿದಿನ ನಿಮ್ಮ ಮನೇಲಿ ಹೇಳ್ಕೊಂತ ಬರಬೇಕು. ಆ ಶನೇಶ್ವರನ ಸ್ಥಳವನ್ನು ನಾನು ಮುಂದಿನ ವಿಶೇಷವಾಗಿರ್ತಕ್ಕಂಥ ವಾರದಲ್ಲಿ ಹೇಳ್ಕೊಡ್ತೀನಿ. ಇವತ್ತಿಗೆ ಮಂಗಳವನ್ನು ಹಾಡೋ ಸಮಯ ಬಂತು. ನಾವು ನೀವು ಮುಕ್ತಾಯವಾಗ್ತಕ್ಕಂಥ ವಿಚಾರಗಳನ್ನು ಸಾಕಷ್ಟು ಮುಕ್ತವಾಗಿ ಮಾತಾಡ್ಕೋಬೇಕು. ಅದಕ್ಕೆ ಸೋಮವಾರದಲ್ಲಿ ಭೇಟಿ ಮಾಡೋಣ. ಆದರೆ ಶನಿವಾರ ಶನಿ ಪ್ರಭಾವ, ಆಂಜನೇಯ ಪ್ರಭಾವ, ದೈವ ದರ್ಶನ, ವೆಂಕಟರಮಣನ ಗೋವಿಂದ ಪ್ರಭಾವ, ಇದೆಲ್ಲ ಆ ವಾರಗಳಲ್ಲಿ ತಿಳ್ಕೋಬೇಕು. ರಾಹು ಕೇತುಗಳ ವಿಚಾರ ಮತ್ತು ಸೂಕ್ಷ್ಮ ಜೀವಿಗಳ ವಿಚಾರ, ಸೂಕ್ಷ್ಮ ಸ್ಥಳದ ವಿಚಾರ, ಎಚ್ಚರಿಕೆ ನೀಡೋ ವಿಚಾರ ಎಲ್ಲವೂ ಶನಿವಾರ ಹಾಕೊಂಡಾಗ ಸ್ಥಿರವಾರ ಅಲ್ವೇ? ಎಲ್ಲ ಹೇಳಬೇಕಾದ ವಿಚಾರ ನಿಮಗೆ ಗೊತ್ತಿದೆ. ನಾವು ನೀವೆಲ್ಲ ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.